சாம பேத தான தண்டம் எல்லாம் பயன்படுத்தி பார்த்தாச்சு பேபி. ஒரே வெட்டு 2 தாலி பறிபோகும். என்ன லவ்வா? பெட்டர் லக் நெக்ஸ்ட் கேர்ள். யூ ஆர் மை கிரஷ். 25 வருஷமா கஷ்டப்பட்டு கட்டது இந்த அட்டி. மாமா குட்டி உனக்கு ஆசீர்வாதம் பண்ணி ஆயில் முடிச்சிரும் போல இருக்கடா. அதான வேணா. கட்சி முக்கியமா ஆட்சி முக்கியமான்னா எனக்கு ஆட்சி தான் முக்கியம். ಫ್ರೆಂಡ್ಸ್, ನಾವಿವತ್ತು ಮಾತಾಡ್ತಿರೋದು ಆನಂದ್ ರಾಜ್ ಅವರ ಮದ್ರಾಸ್ ಮಾಫಿಯಾ ಕಂಪನಿ ಮೂವಿ ಬಗ್ಗೆ. ಈ ಒಂದು ಮೂವಿ 2025ರಲ್ಲಿ ತಮಿಳು ಭಾಷೆಯ ದರೋಡೆಕೋರ ಚಲನಚಿತ್ರವಾಗಿದ್ದು ಎನ್.ಎಸ್. ಮುಕುಂದನ್ ಅವರು ಬರೆದು ನಿರ್ದೇಶಿಸಿದ್ದಾರೆ. ಈ ಒಂದು ಚಲನಚಿತ್ರವು ಚೊಚ್ಚಲ್ ನಿರ್ದೇಶನದಲ್ಲಿ ನಿರ್ಮಿಸಲಾಗಿದೆ. ಈ ಒಂದು ಚಲನಚಿತ್ರವು ಕಥೆಯನ್ನು ಬರೆದು ವಿ. ಸುಗಂತಿ ಅಣ್ಣಾದುರೈ ಅವರು ಅಣ್ಣಾ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಆನಂದ್ ರಾಜ್ ಮತ್ತು ಸಂಯುಕ್ತ ಷಣ್ಮುಗನಾಥನ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮದ್ರಾಸ್ ಮಾಫಿಯಾ ಕಂಪನಿ 14 ನವೆಂಬರ್ 2025ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಈ ಒಂದು ಚಲನಚಿತ್ರದ ಕಾಸ್ಟಿಂಗ್ ಬಗ್ಗೆ ನಾವು ನೋಡುವುದಾದ್ರೆ ಪುಂಗಾವನಂ ಆಗಿ ಆನಂದ್ ರಾಜ್ ಅವರು ನಟಿಸಿದ್ದಾರೆ ಮತ್ತು ಸಂಯುಕ್ತ ಷಣ್ಮುಗನಾಥನ್ ASP ತಿಗಾಜ್ ಭಾರತಿಯಾಗಿ ನಟಿಸಿದ್ದಾರೆ ಮತ್ತು ಮುನೀಶ್ ಕಾಂತ್, ದೀಪಾ ಶಂಕರ್, ಸಸಿಲಾಯ್, ಅನಂತ್ ಬಾಬು, ರಾಮಚಂದ್ರನ್ ದುರೈರಾಜ್, ಮಿಪ್ಪು, ಶಕೀಲಾ, ಆರಾಧಯ್, ಸಿ ರಂಗನಾಥನ್, ವಡ್ಡ ಚೆನ್ನೈ ಅನ್ಬು, ರಿಷಿ ಪ್ರಕಾಶ್, ರಿಚಿ ಗ್ರೀನ್ ಮತ್ತು ಭುವನ್, ಆಶ್ಮಿತಾ, ಎನ್ ಜಗದೀಶ್ ಇನ್ನು ಅನೇಕ ನಟರು ಈ ಒಂದು ಮೂವಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಚಲನಚಿತ್ರದಲ್ಲಿ ಆನಂದ್ ರಾಜ್ ಮತ್ತು ಬಿಗ್ ಬಾಸ್ ತಮಿಳು 4 ಖ್ಯಾತಿಯ ಸಂಯುಕ್ತ ಷಣ್ಮುಗನಾಥನ್ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಮುನೀಶ್ ಕಾಂತ್, ದೀಪಾ ಶಂಕರ್, ಸಸಿಲಯ, ಆನಂದ್ ಬಾಬು ಮತ್ತು ಇತರರು ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಔಪಚಾರಿಕ ಪೂಜಾ ಸಮಾರಂಭದ ನಂತರ ಪ್ರಧಾನ ಫೋಟೋಗ್ರಫಿಯನ್ನು ಅಕ್ಟೋಬರ್ 2024ರಲ್ಲಿ ಆರಂಭವಾಯಿತು. ಈ ಒಂದು ಚಲನಚಿತ್ರಕ್ಕೆ ಅಶೋಕ್ ರಾಜ್ ಅವರು ಫೋಟೋಗ್ರಫಿಯನ್ನು ನಿರ್ವಹಿಸಿದ್ದಾರೆ ಮತ್ತು ಶ್ರೀಕಾಂತ್ ದೇವ ಅವರು ಸಂಗೀತವನ್ನು ಸಂಯೋಜಿಸಿದ್ದಾರೆ. ಈ ಒಂದು ಚಲನಚಿತ್ರದ ಬಿಡುಗಡೆ ಬಗ್ಗೆ ನಾವು ನೋಡುವುದಾದ್ರೆ ನವೆಂಬರ್ 14, 2025ರಲ್ಲಿ ಈ ಒಂದು ಚಲನಚಿತ್ರವನ್ನು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಸೊ ಇದಾಗಿತ್ತು ಆನಂದ್ ರಾಜ್ ಅವರ ಮದ್ರಾಸ್ ಮಾಫಿಯಾ ಕಂಪನಿ ಮೂವಿ ಬಗ್ಗೆ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ಸ್ತು ಅನ್ನೋದನ್ನ ಕಾಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ. ನೀವೇನಾದ್ರೂ ಈ ಚಾನೆಲ್ಗೆ ಹೊಸದಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.